ಇನ್ನೇನಂದರೆ ಕಾಪಿ ಕಿಪಿ ಕುಡ್ಕೊಂಡು ಗಂಡ ಹೆಂಡತಿ ಮಾತಾಡ್ತಾ ಕೂತಿದ್ದೀರಿ ಒಳ್ಳೆ ಸಂಜೆ ಹೊತ್ತಿನಲ್ಲಿ. ಇಲ್ಲ ಮಂಜ, ನಾವು ಕಾಫಿ ಕುಡಿಯೋದು ಬಿಟ್ಟು ಆಗಲೇ ಒಂದು ವಾರವಾಯಿತು. ಮನೆಗೆ ಹಾಲೇ ತಂದಿಲ್ಲ. ಈ ಕಾಫಿ ಪುಡಿ ರೇಟು ಹಾಲು ರೇಟು ನೋಡಿದ್ಮೇಲೆ ಯಾಕೋ ಕಾಫಿನೇ ಬೇಡ ಟೀನೂ ಬೇಡ ಅನಿಸ್ಬಿಟ್ಟಿದೆ. ಏನು ಕಾಫಿ ಪುಡಿ ರೇಟು ಕೆ ಜಿಗೆ 600 800 ರೂಪಾಯಿ ಇದೆ. ಹಾಲಿನ ರೇಟು ಏರಿಸ್ಬಿಟ್ರು ಈ ಸರ್ಕಾರದವರು. ಹೀಗಾದರೆ ಹೇಗಮ್ಮ? ಏನೋ ಸಮಯ ಸಂದರ್ಭ ಅಂದಾಗ ತರಲೇಬೇಕು. ತಂದ್ರೆ ಆಯಿತು. ಅದಕ್ಕೆ ನಾನು ಕಾಫಿ ಕುಡಿಯೋದು ಬಿಟ್ಟೆ. ಪರವಾಗಿಲ್ಲ ಏನಾರೆ ನೀವು ಅಮ್ಮನವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತಿದ್ದೀರಿ. ನಮ್ಮ ಮಟ್ಟೆಯವ್ರು ಹಂಗಲ್ವಲ್ಲ. ಬೆಳಗಾಗಿದ್ರೆ ಕಾಫಿ ಟೀ ಬೇಕೇ ಬೇಕು, ಇಲ್ಲಾಂದರೆ ಎದ್ದು ಬಸ್ಲು ಮನೆಗೂ ಹೋಯ್ಕಿಲ್ಲ. ನಮ್ಮ ಮನೆಯವಳ ಮಾತು ಅಂದರೆ ತೆಗೆದಾಕೋಕ್ಕಾಗುತ್ತೆ. ಇಷ್ಟಾದರೂ ಅವಳು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವೇ? ಆಯ್ತು, ಅಷ್ಟೊಂದು ಹೊಗಳೋದು ಬೇಡ. ರಾಮಶಾಸ್ತ್ರಿ ಇದೇನಯ್ಯ ಮನೇಲಿ? ಓಹೋಹೋ, ಸಮಾಜ ಸೇವಕರು ಸೋಮಾಚಾರರು ಬಂದರು ಅಂತ ಕಾಣುತ್ತೆ. ಬನ್ನಿ ಸಮಾಚಾರ, ಇದ್ದೀನಿ. ಬನ್ನಿ ನಮಸ್ಕಾರ ಸಮಾಚಾರಿಗೆ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ವಿ, ಬನ್ನಿ ಕೂತ್ಕೊಳ್ಳಿ. ಏನು ತಾಯಿ ಚೆನ್ನಾಗಿದ್ದೀಯೇ? ನೀನು ನಮ್ಮ ಗಿರ್ಜುನ ಅಕ್ಕ ವಂಜ ಅಲ್ವೇ? ಹ್ಞೂ ಕಣಚಾರೆ, ಚೆನ್ನಾಗಿವ್ನಿ. ನೀವು ಆರೋಗ್ಯವಾಗಿದ್ದೀರಿಯಾ? ಹ್ಞೂಮ್ಮ, ಎಲ್ಲ ಭಗವಂತನಿಚ್ಛೆ ಆರೋಗ್ಯವಾಗಿದ್ದೀನಿ. ಏನೋ ಒಂಚೂರು ಡಯಾಬಿಟಿಕ್ ಇದೆ. ಯಾವಾಗವಾಗ ಒಂಚೂರು BP ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಇನ್ನು ಗ್ಯಾಸ್ ಟ್ರಬಲ್ ಸಾಮಾನ್ಯವೇ ಅಲ್ವೇ? ಮತ್ತೇನು ತಾಯಿ, ಹಬ್ಬ ಎಲ್ಲ ಚೆನ್ನಾಗೈತೆ? ಹೌದು ಆಚಾರ್ಯ, ಎಲ್ಲ ಚೆನ್ನಾಗಾಯ್ತು. ಒಂಚೂರು ಹೋಳಿಗೆ ತರ್ತೇನಂತೆ. ಬೇಡಮ್ಮ ಬೇಡ, ನಂಗೆ ಮೊದಲೇ ಸಕ್ಕರೆ ರೋಗ ಆಗೋಲ್ಲ. ಹಾಗಾಗಿ ಏನೋ ಮನೆಯಲ್ಲಿ ಶಾಸ್ತ್ರಕ್ಕೆ ಒಂಚೂರು ತಿನ್ನಬೇಕಲ್ಲ ಅಂತ ಹಬ್ಬದ ದಿನ ಒಂಚೂರು ರುಚಿ ನೋಡಿದೆ ಅಷ್ಟೇಯ. ನನಗೆ ನಿನ್ನ ಕೈಯಿಂದ ಕಾಫಿ ಅಂದರೆ ಭಾಳ ಇಷ್ಟ ನೋಡು. ಹಾಗೇ ಹೋಗ್ತಾ ಇದ್ದೆ, ನಿಮ್ಮ ಮನೆ ಕಾಣಿಸ್ತು. ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದು ನೋಡು. ಒಂದು ಲೋಟ ಕಾಫಿ ಕೊಟ್ಬಿಡು, ನಾ ಹೊರಡ್ತೀನಿ. ಇದ್ಯಾಕೆ ಗಂಡ ಹೆಂಡತಿ ಮುಖ ನೋಡ್ಕೊಂಡು ಒಳ್ಳೆ ಗಾಬರಿ ಆಗಿದ್ದೀರಾ? ಕಾಫಿ ಕೇಳಿ ತಪ್ಪಾಯ್ತೇನಮ್ಮ? ಏನಯ್ಯ ರಾಮಶಾಸ್ತ್ರಿ? ಹಾಗೇನಿಲ್ಲ ಸೋಮಾಚಾರ್ಯರೇ, ಹಾಗೇನಿಲ್ಲ. ಏನೋ ಈ ಕಾಫಿ ಕುಡಿಯೋದ್ರಿಂದ ಭಾಳ ಕೆಟ್ಟದು ಹಾಗೆ ಅಂತ ಹೇಳಿ ಕೇಳಿಪಟ್ವಿ. ಅದು ಸ್ವಲ್ಪ ನನಗೆ ತೇಗ ಜಾಸ್ತಿ ಬಂದ್ಬಿಟ್ಟಿದೆ ನೋಡಿ ಒಂದು ವಾರದಿಂದ. ನೋಡಿ ಈಗಲೂ ತೆಗ್ತಾನೆ ಇದ್ದೀನಿ. ಹ್ಞೂ ಕಣಚಾರೆ, ಅಯ್ಯೋ ನಾನು ಅಷ್ಟೇ ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿನಿ. 108 ರೋಗ ಬರದಂತೆ ಅದು ಕುಡಿದ್ರೆ ಅಯ್ಯೋ ಯಾಕೆ ಹೇಳ್ದರಿ, ತಲೆನೋವು ಹೋಯ್ತದೆ ಅಂದ್ಬಿಟ್ಟು ಕಾಫಿ ಕುಡಿದ್ನ ತಲೆನೋವು ಸರ್ಬೋಯ್ತು. ಅದಕ್ಕೆ 500 ಅಷ್ಟೇ. ಅದಕ್ಕೆ ಕಾಫಿ ಸುಮ್ಕೆ ಪಿತ್ತ ಜಾಸ್ತಿ ಐತಿ. ಏನು ಕಾಫಿ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ 3 ಜನವೂ ಮಾತಾಡ್ತಿದ್ದೀರಪ್ಪ. ಹಾಲಿನ ರೇಟ್ ಜಾಸ್ತಿ ಆಗಿದೆ, ಕಾಫಿ ಪುಡಿ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ಕಾಫಿ ಕುಡಿಯೋದು ಬಿಟ್ಟಿದ್ದೀವಿ ಅಂತ ಹೇಳಿ ನಾನು ಹೇಳಿದ್ದು ಕರೆಕ್ಟೇ? ಸರಿಯಾಗಿ ಹೇಳಿದ್ರಿ ಸಮಾಚಾರೇ, ಸರಿಯಾಗಿ ಹೇಳಿದ್ರಿ. ನಿಮಗೆ ಕಾಫಿ ಇಲ್ಲ ಅಂತ ಹೇಗೆ ಹೇಳೋದು ಅಂತ ಹೇಳಿ ಸುತ್ತಿ ಬೆಳೆಸ್ಕೊಂಡು ಬಂದಿದ್ದಾಯ್ತು. ಅಂತೂ ನೀವು ಬುದ್ಧಿವಂತರು, ಅರ್ಥ ಮಾಡ್ಕೊಂಡು ಬಿಟ್ರಿ. ಖಂಡಿತ ಸಿಗುತ್ತೆ ಸಮಾಚಾರ, ಈಗಲೇ ತರ್ತೀನಿ. 4 ಜನಕ್ಕೂ ಜೀರಿಗೆ ಕಷಾಯ ಮಾಡ್ಕೊಬಂದ್ಬಿಡ್ತೀನಿ, ಆಯಿತಾ?